KPSC ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯಲ್ಲಿ ಪಶುವೈದ್ಯಾಧಿಕಾರಿಗಳು ಗ್ರೂಪ್ ಎ ಅಂದರೆ ವೆಟರ್ನರಿ ಆಫೀಸರ್ ಹುದ್ದೆಗೆ ನೇಮಕಾತಿಗೆ ಆನ್ಲೈನ್ ಅಪ್ಲಿಕೇಶನನ್ನು ಕಾಲ್ ಮಾಡಿದ್ದಾರೆ. ಟೋಟಲ್ ವೇಕೆನ್ಸೀಸ್ ಇರೋದು 342 ಪ್ಲಸ್ 58. ಇನ್ನು ಇಂಪಾರ್ಟೆಂಟ್ ಡೇಟ್ಸನ್ನು ನೋಡೋದಾದರೆ ಆನ್ಲೈನ್ ಅಪ್ಲಿಕೇಶನನ್ನು 12/8/2024 ಹಾಕ್ಬೋದು ಮತ್ತು ಕೊನೆಯ ದಿನಾಂಕ 12/9/2024. ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಒಟ್ಟು 1 ತಿಂಗಳು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಅಭ್ಯರ್ಥಿಗಳು KPSC ಅಧಿಕೃತ ವೆಬ್ಸೈಟ್ನಲ್ಲಿ ಮಾತ್ರ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಇನ್ನು ಎಕ್ಸಾಮಿನೇಷನ್ ಫೀ ಬಗ್ಗೆ ನೋಡೋಣ. ಜನರಲ್ ಮೆರಿಟ್ ಅಂದರೆ GM ಕ್ಯಾಂಡಿಡೇಟ್ಸ್ಗೆ 600 ರೂಪಾಯಿ ಮತ್ತು ಪ್ರವರ್ಗ 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಮತ್ತು SC ST ಹಾಗೂ ಪ್ರವರ್ಗ 1 ಹಾಗೂ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಶುಲ್ಕ ಪಾವತಿ ವಿನಾಯಿತಿ ಇರುತ್ತದೆ. ಹಾಗೆ ಸೆಲೆಕ್ಷನ್ ಮೆಥಡ್ ಹೇಗಿದೆ ಅಂತ ನೋಡೋಣ. ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯುವುದು ಕಡ್ಡಾಯವಾಗಿದೆ. ಸೊ ಅಂದರೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬೇಕು ಅಂತಂದರೆ ಮಾಡಬೇಕಂತ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಗೊತ್ತಿರಬೇಕಾಗುತ್ತೆ. ಸೊ ಇದನ್ನು ಟೆಸ್ಟ್ ಮಾಡಲಿಕ್ಕೆ 150 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಕಡ್ಡಾಯವಾಗಿ ಕೊಡಲಾಗಿರುತ್ತೆ. ಇದರಲ್ಲಿ ಕನಿಷ್ಠ 50 ಅಂಕಗಳನ್ನು ಪಡೆದ್ರೆ ಮಾತ್ರ ಆ ಒಂದು ಅಭ್ಯರ್ಥಿ ಅರ್ಹತೆಯನ್ನು ಪಡಿತಾನೆ. ಇನ್ನು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಒಟ್ಟು 2 ಪೇಪರ್ ಇರುತ್ತೆ. ಒಂದು ಫಸ್ಟ್ ಪೇಪರು ಜನರಲ್ ಪೇಪರ್ ಆಗಿರುತ್ತೆ. ಸೊ 300 ಮಾರ್ಕ್ಸ್ಗೆ 1.5 ಗಂಟೆ ಟೈಮನ್ನು ಕೊಡಲಾಗಿರುತ್ತೆ. ಮತ್ತು ಎರಡನೇ ಪೇಪರು ಸ್ಪೆಸಿಫಿಕ್ ಪೇಪರು. ಸೊ ಅದು ಕೂಡ 300 ಮಾರ್ಕ್ಸ್ಗಿರುತ್ತೆ. ಈ ಪೇಪರ್ಗೆ 2 hours ಟೈಮನ್ನು ಕೊಡಲಾಗಿರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಮತ್ತು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಈ ಪೇಪರ್ಗಳ ಸಿಲೆಬಸ್ನ ನೋಟಿಫಿಕೇಷನ್ ಏನಿದೆ KPSC ವೆಬ್ಸೈಟ್ಗೆ ಹೋಗಿ ಅಫಿಷಿಯಲ್ ವೆಬ್ಸೈಟ್ಗೆ. ಸೊ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಆ PDF ಒಂದು ಕೊನೆಯ ಪೇಜಲ್ಲಿ ಕೊಡಲಾಗಿದೆ, ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಇನ್ನು ಮೋಡ್ ಆಫ್ ಎಕ್ಸಾಮನ್ನು ನೋಡೋದಾದರೆ ಇಲ್ಲಿ KPSC ಅವರು ಈ ಒಂದು ಎಕ್ಸಾಮನ್ನು ಆಫ್ಲೈನ್ ಅಂದರೆ OMR ಟೈಪಲ್ಲಿ ಮಾಡಬಹುದು ಅಥವಾ ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಆದರೂ ಮಾಡಬಹುದು. ಸದ್ಯಕ್ಕೆ ಮೋಡ್ ಆಫ್ ಎಕ್ಸಾಮ್ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಆದರೆ ಇನ್ ಕೇಸ್ CBRT ಮೋಡಲ್ಲಿ ಏನಾದರೂ ಎಕ್ಸಾಮನ್ನು ಕಂಡಕ್ಟ್ ಮಾಡಿದರೆ ಅಂದರೆ ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಮೋಡಲ್ಲಿ ಏನಾದರೂ ಕಂಡಕ್ಟ್ ಮಾಡಿದರೆ ಮಾರ್ಕ್ ಟೆಸ್ಟನ್ನು ಅಂದರೆ ಅಣಕು ಪರೀಕ್ಷೆಯನ್ನು ತಮ್ಮ ಒಂದು ಅಧಿಕೃತ ವೆಬ್ಸೈಟಲ್ಲಿ ನೀಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ವೆಟರ್ನರಿ ಆಫೀಸರ್ಗೆ ಈ ಪೋಸ್ಟ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ನೋಡೋಣ. ಕ್ಲಿಯರಾಗಿ ಕೊಟ್ಟಿದ್ದಾರೆ. ಮಸ್ಟ್ ಬಿ ಹೋಲ್ಡರ್ ಆಫ್ ಡಿಗ್ರಿ ಇನ್ BVSC ಆರ್ BVSC ಆ್ಯಂಡ್ AH ಅಂದರೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಆರ್ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಮಸ್ಟ್ ಹ್ಯಾವ್ ರಿಜಿಸ್ಟರ್ಡ್ ಇನ್ KVC ಅಂತಂದರೆ ಕರ್ನಾಟಕ ವೆಟರ್ನರಿ ಸೈನ್ಸ್ ಅಂತಂದೇಳಿ. ಏಜ್ ಲಿಮಿಟನ್ನು ನೋಡೋಣ. ಜನರಲ್ ಮೆರಿಟ್ ಅಂದರೆ GMಗೆ 35 ವರ್ಷ ಮೀರಿರಬಾರ್ದು ಹಾಗೂ ಪ್ರವರ್ಗ 2A 2B 3A ಹಾಗೂ 3B. ಸೊ ಈ ಒಂದು ಅಭ್ಯರ್ಥಿಗಳಿಗೆ 38 ವರ್ಷ ಮೀರಿರಬಾರ್ದು ಅಂದರೆ ಆನ್ಲೈನ್ ಅಪ್ಲಿಕೇಶನ್ನ ಹಾಕೋದಕ್ಕೆ. ಮತ್ತು SC ST ಹಾಗೂ ಪ್ರವರ್ಗ 1ಗೆ 40 ವರ್ಷಗಳು ಮೀರಿರಬಾರ್ದು. ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅಂದ್ಕೋತೀನಿ. ಫೈನ್. ಇದಿಷ್ಟು ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಫಿಶರೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಕಾಲಾಗಿರುವ ವೆಟರ್ನರಿ ಆಫೀಸರ್ಸ್ ಗ್ರೂಪ್ ಎ ಪೋಸ್ಟ್ಗೆ ಸಂಬಂಧಿಸಿದ್ದು. ಸೊ ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂದ್ಕೋತೀನಿ ಮತ್ತು ಅವಶ್ಯಕತೆ ಇರತಕ್ಕಂಥವ್ರಿಗೆ ಈ ಒಂದು ವಿಡಿಯೋದ ಲಿಂಕನ್ನು ಕಳಿಸಿ ಮತ್ತು ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ಮತ್ತು ಎಕ್ಸಾಮ್ಗಳ ಮಾಹಿತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಥ್ಯಾಂಕ್ ಯು.